ಇಂದು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯಾಧ್ಯಕ್ಷರು ಹಾಗೂ ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಅವರು ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರು ಮತ್ತು ನಗರ ಮತ್ತು ಗ್ರಾಮೀಣ ಘಟಕಗಳ ಅಧ್ಯಕ್ಷರುಗಳ ಸಭೆಯು ಯಶಸ್ವಿಯಾಗಿ ನಡೆಸಿದರು. ಕೆ ಪುಟ್ಟಸ್ವಾಮಿಗೌಡ ರಾಜ್ಯಾಧ್ಯಕ್ಷರು, ಕೆಪಿಸಿಸಿ ಕಾರ್ಮಿಕ ವಿಭಾಗ ಇವರು ಸಹ ಸಭೆಯಲ್ಲಿ ಭಾಗವಹಿಸಿ ಪಕ್ಷದ ಕಾರ್ಮಿಕ ಘಟಕದ ಬಲವರ್ಧನೆಗೆ ಸಲಹೆ ಸೂಚನೆ ಕೊಟ್ಟರು. ಸಭೆಯಲ್ಲಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎ ಉರ್ಕುಂದಪ್ಪ ಅವರು ಅರಕೇರ ಮತ್ತು ದೇವದುರ್ಗ ಹೊರತುಪಡಿಸಿ ಉಳಿದ ತಾಲೂಕುಗಳ ನಗರ, ಪಟ್ಟಣ ಮತ್ತು ಬ್ಲಾಕ್ ವಿಭಾಗಗಳ ಅಧ್ಯಕ್ಷರ ಪಟ್ಟಿಯನ್ನು ಪಕ್ಷದ ವರಿಷ್ಠರಿಗೆ ನೀಡಿದರು. ಪಕ್ಷದ ಸಂಘಟನೆಯನ್ನು ಜಿಲ್ಲೆಯಾದ್ಯಂತ ಬಲಿಷ್ಠ ಮಟ್ಟದಲ್ಲಿ ವಿಸ್ತರಿಸಿದ್ದಾಗಿ ನುಡಿದರು. ಪಕ್ಷದ ಕಾರ್ಮಿಕ ಘಟಕವು ಜಿಲ್ಲೆಯಲ್ಲಿ ಸದೃಢವಾಗಿದೆ. ಸದಸ್ಯತ್ವ ಅಭಿಯಾನ ಪರಿಣಾಮಕಾರಿಯಾಗಿ ಮಾಡಿರುವುದಾಗಿ ನುಡಿದರು. ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಸಮಾವೇಶ ಮಾಡಿದ್ರು ಸರ್. ಏನಪ್ಪ ಮೂಲ ಕರೆಸಿ ಕಮಿಟಿ ನಮ್ಮ 7 ತಾಲೂಕು ಬರ್ತಾವೆ ಸರ್. ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಅಂದರೆ ಎಲ್ಲ 14 ಪಟ್ಟಿ ಕೊಟ್ಟಿದ್ದೀವಿ ಸರ್. ಎಲ್ಲ ಆಗಿದೆ ಕೊಟ್ಟಿದ್ದೀವಿ ಸರ್. ಮತ್ತೆ 35 ವಾರ್ಡ್ಗಳು ಬರ್ತವೆ ಸರ್. ಅಲ್ಲಿ ಕೂಡ 28 ವಾರ್ಡ್ ಅಧ್ಯಕ್ಷರು ಮಾಡಿದ್ದೀನಿ ಸರ್. ವಾರ್ಡ್ ಅಧ್ಯಕ್ಷರು ಅಂತ ಏನು ಹೇಳಿಲ್ಲ ಸರ್. ಬ್ಲಾಕ್ ಬ್ಲಾಕ್ ತಂದಿದ್ದೀನಿ ಸರ್. ವಾರ್ಡ್ ಅಧ್ಯಕ್ಷರು ಕೊಡ್ತೀನಿ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ಮೊನ್ನೆ ಇಲ್ಲಿ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಒಬ್ಬ ನಿರಾಶ್ರಿತ ಬಡವರು ನಾಗರತ್ನಮ್ಮ ಅಂತೇಳಿ ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸರ್. ಅಲ್ಲಿ ಒಂದು ಹಾಸ್ಪಿಟ್ಲ್, ಖಾಸಗಿ ಹಾಸ್ಪಿಟ್ಲಲ್ಲಿ 1.5 ಲಕ್ಷ ಆಗುತ್ತೆ ಅಂತೇಳಿ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದ್ರು ಸರ್. ಇಲ್ಲಿ ವಾಣಿ ವಿಲಾಸಕ್ಕೆ ರೆಫರೆನ್ಸ್ ಮಾಡಿದ್ವಿ ಸರ್. ನಾವು ಬಂದಿದ್ದೀವಿ ಸರ್. ಬಂದ್ಮೇಲೆ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಮತ್ತೆ ಮೇಡಮ್ ಅವ್ರಿಗೂ ಮಾಡಿದ್ವಿ ಸರ್. ದಿನೇಶ್ ಗುಡ್ಡ ಅವರು ಸರ್ ಅವರ ಆಪ್ತ ಕಾರ್ಯದರ್ಶಿ ಅವ್ರಿಗೆ ಹೇಳಿ ಕಳಿಸಿ ಒಂದು ಒಳ್ಳೆ 1.5 ಲಕ್ಷ ಶಸ್ತ್ರಚಿಕಿತ್ಸೆ ಬಡವರಿಗೆ ಅದು ಬಹಳ ಅನುಕೂಲ ಆಗೋಯ್ತು ಸರ್. 4 ಪ್ಯಾಕೆಟ್ ಬ್ಲಡ್ ಕೂಡ ಮತ್ತೆ ಮೇಡಮ್ ಅವರು ಅಧ್ಯಕ್ಷರು ಕೂಡ ಬಹಳ ಸಹಕಾರ ನೀಡಿದೆ ಸರ್. ಮತ್ತೆ ಈಗ ಸರ್, ಈಗ ನಮ್ಮ ಬ್ಲಾಕ್ ರಾಯಚೂರು ಜಿಲ್ಲೆಯಲ್ಲಿ ನಾನು ಸ್ವತಃ ಆಗಿ ಒಂದು ಆಫೀಸ್ ಮಾಡಿದ್ದೀನಿ ಸರ್. ಈಗ ಸುಮಾರು 4 ವರ್ಷದಿಂದ ಸರ್. ನಾನು 2 ವರ್ಷ ಆಯ್ತು ಸರ್. 2 ವರ್ಷ ಹಬ್ಬ ಮೇಲೆ ಈಗ ಅಲ್ಲಿ ಒಂದು ಮೇಂಟೆನೆನ್ಸ್ ಎಲ್ಲ ಒಂದು 15,000 ಹೆಚ್ಚು ಖರ್ಚು ನಾನೇ ಇದು ಮಾಡ್ಕೊಂತಾರೆ. ಈಗ ಇಲ್ಲಿ ಅಧ್ಯಕ್ಷರು ನಾವು ಮಾತಾಡಿದ್ವಿ ಸರ್. ಅಲ್ಲಿ ಒಂದು ಅದೂರ್ಗಾಗಿ ಒಂದು ಓಪನಿಂಗ್ ಮಾಡ್ಬೇಕು ಆಫೀಸ್ ಅಂತೇಳಿ ಸಾಹೇಬರು ಮತ್ತೆ ಎಲ್ಲ ಕೆಪಿಸಿಸಿ ತಾವು ಆಯ್ತು ಮತ್ತೆ ಸಂತೋಷ್ ಲಾಡ್ ಅವರು ಸರ್ ಅವರಾಯ್ತು ಕರ್ಬೇಕಂತೇಳಿ ವೇಟ್ ಮಾಡ್ತಾ ಇದ್ದೇವೆ ಸರ್. ಈಗೆಲ್ಲ ಪ್ರತಿಯೊಂದು ಮೀಟಿಂಗು ಮತ್ತೆ ಲೇಬರ್ ಕಾರ್ಡ್ ಸಮಸ್ಯೆಗಳಾಯ್ತು. ಈಗ ನಿಜವಾದ ಕಾರ್ಮಿಕರನ್ನ ಯಾವುದೋ ಊರಲ್ಲಿ